ಕಾಂಗ್ರೆಸ್ ಪಕ್ಷದಿಂದ ಮುಸಲ್ಮಾನರು ದೂರ ಅನ್ನುವಂತೆ ಸೃಷ್ಟಿ ಮಾಡಲಾಗ್ತಿದೆ ಅನ್ನೋದು ರಾಯಚೂರಿನಲ್ಲಿ ಲಿಂಗಸೂಗೂರಿನಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಅವರು ಕೊಟ್ಟಂತ ಹೇಳಿಕೆ. ದಾವಣಗೆರೆ ಬೈ ಎಲೆಕ್ಷನ್ ಬಳಿಕ ಮುಸ್ಲಿಮರು ದೂರವಾಗುವಂತ ಭಾವನೆಯನ್ನ ಸೃಷ್ಟಿ ಮಾಡಲಾಗ್ತಿದೆ ಅಂತ ಹೇಳಿದ್ದಾರೆ. ಅಂತ ಭಾವನೆ ಸೃಷ್ಟಿ ಮಾಡುವ ಪ್ರಯತ್ನ ನಡೀತಿದೆ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಬಟ್ ಅದು ವಾಸ್ತವ ಅಲ್ಲ ಅಂತ ಮಾತನಾಡಿದ್ದಾರೆ. ಹೈಕಮಾಂಡ್ ಇಬ್ಬರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರಬಹುದು. ಇದರ ಅರ್ಥ ಮುಸ್ಲಿಂ ನಾಯಕರ ವಿರುದ್ಧ ಕ್ರಮ ಅನ್ನೋದು ಸತ್ಯಕ್ಕೆ ದೂರವಾದಂಥ ವಿಚಾರ ಅಂತ ಹೇಳಿ ಈಗ ದಾವಣಗೆರೆ ಅಲ್ಪಸಂಖ್ಯಾತ ನಾಯಕರನ್ನೇನು ತಲೆದಂಡ ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬಟ್ ಇಲ್ಲಿ ಪ್ರಶ್ನೆ ಹೇಳುತ್ತೆ, ಮುಸ್ಲಿಂ ಸಮುದಾಯ ಬಹಳ ಬೇಡಿಕೆಯನ್ನಿಟ್ಟಿದ್ರು, ಟಿಕೆಟ್ ನಮಗೆ ಕೊಡಬೇಕು, ನಮ್ಮ ಸಮುದಾಯಕ್ಕೆ ಕೊಡಬೇಕು ಅಂತ. ಬಟ್ ಅದನ್ನು ಕಾಂಗ್ರೆಸ್ ಮಣೆ ಹಾಕಲಿಲ್ಲ. ಕೊಟ್ಟಂಥ ರೀಸನ್ನು ಯಾವ ಕುಟುಂಬದಲ್ಲಿ ಅಗಲಿಕೆ ಆಗಿತ್ತೋ ಆ ಕುಟುಂಬದವ್ರಿಗೇನೆ ಟಿಕೆಟ್ ಕೊಡ್ತೀವಿ ಅನ್ನೋದು. ಹಾಗಾದರೆ ನಮ್ಮ ಬೇಡಿಕೆಗೆ ಬೆಲೆ ಇಲ್ವಾ, ಮನ್ನಣೆ ಸಿಗಲ್ವಾ ಅಂಥೇಳಿ ಮುಸ್ಲಿಂ ನಾಯಕರು ಅಸಮಾಧಾನಗೊಂಡಿದ್ರು. ಇದೀಗ ಚುನಾವಣೆಯ ಬಳಿಕ ಆಗ್ತಿರುವಂಥ ಬೆಳವಣಿಗೆಗಳಿದೆಯಲ್ಲ, ಅಲ್ಲೂ ಕೂಡ ಅಹಿಂದ ನಾಯಕರೇ ಟಾರ್ಗೆಟ್ ಅನ್ನುವಂಥ ವಾತಾವರಣ ಕಂಡು ಬರ್ತಾ ಇದೆ. ಕೋಇನ್ಸಿಡೆನ್ಷಿಯಲ್ಲೋ ಅಥವಾ ಫ್ಯಾಕ್ಟೋ, ಬಟ್ ತಲೆದಂಡ ಆಗಿರೋದು ಮುಸ್ಲಿಂ ನಾಯಕರು. ಆ್ಯಂಡ್ ಈಗ ನೆಕ್ಸ್ಟ್ ಟಾರ್ಗೆಟು ಜಮೀರ್ ಅಹ್ಮದ್ ಖಾನ್ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಬಟ್ ಮುಸ್ಲಿಂ ನಾಯಕರ ವಿರುದ್ಧನೇ ಕ್ರಮ ಅನ್ನೋದು ಸತ್ಯಕ್ಕೆ ದೂರ ಅನ್ನೋದು ಎಚ್.ಕೆ. ಪಾಟೀಲ್ ಅವರ ವಾದ. ಭಾವನೆಯೂ ಇಲ್ಲ, ಮುಸ್ಲಿಮರು ದೂರ ಆಗ್ತಾ ಇದ್ದಾರೆ ಅನ್ನುವಂಥ ಭಾವನೆಯೂ ಇಲ್ಲ. ಅದು ಯಾರು ಅದನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದು ವಾಸ್ತವಾಂಶನೂ ಅಲ್ಲ, ಸರಿಯಾದ ಕ್ರಮನೂ ಅಲ್ಲ. ಆಗಿರ್ಬೋದು ಪಕ್ಷದ ಹೈಕಮಾಂಡ್ ಇಬ್ಬರನ್ನ ಪಕ್ಷದಲ್ಲಿ ಅವ್ರಿಗೆ ಸ್ಥಾನಮಾನದಿಂದ ಪಲ್ಲಟ ಮಾಡಿರ್ಬೋದು. ಆದರೆ ಅದರ ಅರ್ಥ ಮುಸ್ಲಿಂ ನಾಯಕರೆಲ್ಲರನ್ನ ನಾವು ಪಟ್ಟಿ ಮಾಡಿ ಕ್ರಮ ತೆಗೆದುಕೊಳ್ತಾ ಇದ್ದೀವಿ ಅನ್ನುವಂಥ ಮಾತೇನು ಕೇಳಿಬರ್ತಾಯಿದೆ ಅದು ಸತ್ಯಕ್ಕೆ ಸರಿಯಾದದ್ದಲ್ಲ, ಸಮೀಪ ಆಗಿರುವಂಥದ್ದಲ್ಲ. ನಾವೆಲ್ಲ ಹಿರಿಯ ನಾಯಕರು ಕೂತು ಅದು ಎಲ್ಲ ತಪ್ಪು ಕಲ್ಪನೆ ಆಗಿತ್ತು ಅಂತಂದರೆ ಅದನ್ನೂ ಸರಿಪಡಿಸುವಂಥ ಪ್ರಯತ್ನ ಮಾಡ್ತಿರ್ತಾರೆ. ಮುಸ್ಲಿಮರು ದೂರ ಆಗ್ತಾ ಇದ್ದಾರೆ ಅನ್ನುವಂಥ ಭಾವನೆಯೂ ಇಲ್ಲ.